ಬೋಳೂರಿನಲ್ಲಿ ನೂತನವಾಗಿ ನಿರ್ಮಿಸಲಾದ ಶ್ರೀ ಬಾಲಾಂಜನೇಯ ಸ್ವಾಮಿ ದೇವಸ್ಥಾನವು ಏಪ್ರಿಲ್ 6ರಂದು ಲೋಕಾರ್ಪಣೆಗೊಳ್ಳಲಿದೆ. ಏಪ್ರಿಲ್ 3ರಿಂದ 6ರವರೆಗೆ ವೈದಿಕ ವಿಧಿವಿಧಾನದೊಂದಿಗೆ ನೂತನ ಬಾಲಾಂಜನೇಯ ಸ್ವಾಮಿ ದೇವಸ್ಥಾನವು ಉದ್ಘಾಟನೆಗೊಳ್ಳಲಿದೆ. ಏಪ್ರಿಲ್ 3ರಿಂದ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಏಪ್ರಿಲ್ 6ರಂದು ಶ್ರೀ ಬಾಲಾಂಜನೇಯ ಸ್ವಾಮಿಯ ಮೂರ್ತಿ ಪ್ರತಿಷ್ಠಾಪನೆಗೊಳ್ಳಲಿದೆ. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ರಂಜನ್ ಬೋಳೂರು ಮಾತನಾಡಿ, ಬಾಲಾಂಜನೇಯ ವ್ಯಾಯಾಮ ಶಾಲೆ ಬೋಳೂರು ದಿವಂಗತ ದೇವಪ್ಪ ಸುವರ್ಣ ಸರಿಸುಮಾರು 75 ವರ್ಷದ ಹಿಂದೆ ಸ್ಥಾಪನೆ ಮಾಡಿದ್ದು, ಈ ವ್ಯಾಯಾಮ ಶಾಲೆ ಇವಾಗ ಶಿಥಿಲಗೊಂಡಿದ್ದು, ಈ ಹಿಂದೆ ಇರುವ ಮಣ್ಣಿನ ಮೂರ್ತಿಯು ಸಂಪೂರ್ಣ ಶಿಥಿಲಗೊಂಡಿದ್ದರಿಂದ ಪ್ರಶ್ನಾ ಚಿಂತನೆಯಲ್ಲಿ ಕೇಳಿ ಬಂದಾಗ ಈ ಮಣ್ಣಿನ ಮೂರ್ತಿಗೆ ಕೇವಲ 4 ವರ್ಷದ ಮಾತ್ರ ಬಾಳಿಕೆ ಬರುವಂಥದ್ದು, ಆದಷ್ಟು ಬೇಗ ಇದನ್ನು ಬದಲಾವಣೆ ಮಾಡಿದರೆ ಒಳ್ಳೆಯದು ಎನ್ನುವ ಸಲಹೆಯ ಮೇರೆಗೆ ಜೀರ್ಣೋದ್ಧಾರ ಸಮಿತಿ ಹಾಗೂ ಬೋಳೂರು ಮೊಗವೀರ ಯುವಸಭಾ ಅಧ್ಯಕ್ಷರಾದ ಯಶವಂತ್ ಮೆಂಡನ್ ಮತ್ತು 10 ಸಂಸ್ಥರು ಸೇರಿ ಈ ನವೀಕರಣ ಕಾರ್ಯಕ್ಕೆ ಕೈಜೋಡಿಸಿಕೊಂಡೆವು ಎಂದರು. ದಿವಂಗತ ದೇವಪ್ಪ ಸುವರ್ಣ ಇವರು ಒಂದು 75 ವರ್ಷದ ಮುಂದೆ ಸ್ಥಾಪನೆ ಮಾಡಿದ ಈ ಬಾಲಾಂಜನೇಯ ವ್ಯಾಯಾಮ ಶಾಲೆ ಅದನ್ನೀಗ ನಾವು ದುರಸ್ತಿ ಮಾಡ್ತಿದ್ದೇವೆ. ಯಾಕಂದರೆ ಸಾಧಾರಣ ಒಂದು ವರ್ಷದ ಮೊದಲು ಆ ಮೂರ್ತಿಯಲ್ಲಿ ಮಣ್ಣಿನ ಮೂರ್ತಿ ಅದರಲ್ಲಿ ಇರುವೆ ಬರುವುದು ಶುರುವಾಯಿತು. ಪ್ರಶ್ನೆಯಲ್ಲಿ ಕೇಳಿದಾಗ ಅವರು ಹೇಳಿದರು, ಇದಕ್ಕಿನ್ನೂ 4 ವರ್ಷ ಮಾತ್ರ ಇರೋದು ಈ ಮೂರ್ತಿಗೆ, ಆದ್ದರಿಂದ ಇದನ್ನು ಆದಷ್ಟು ಬೇಗ ಚೇಂಜ್ ಮಾಡಿದರೆ ಒಳ್ಳೆಯದಂತ ಹೇಳಿದ್ದಕ್ಕೆ ನಾವು ಇದರ ಬಗ್ಗೆ ಯೋಚನೆ ಮಾಡಿ ನಮ್ಮ ಎಲ್ಲ ಕಮಿಟಿಯವರು ಮತ್ತು ಬೋಳೂರು ಮೊಗವೀರ ಮಹಾಸಭಾ ಇದರ ಅಧ್ಯಕ್ಷರು ಯಶವಂತ್ ಮೆಂಡನ್ ಹಾಗೂ ಎಲ್ಲ ಕಮಿಟಿಯವರು ಎಲ್ಲ ಸೇರಿ ಇದಕ್ಕೆ ನಾವು ಕೈ ಹಾಕಿದ್ದೇವೆ. ಈ ಮೂರ್ತಿಯನ್ನು ಮೈಸೂರಿನ ನಮ್ಮ ಅರುಣ್ ಯೋಗಿರಾಜ್ ಯಾರು ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿಯನ್ನು ಮಾಡಿದ್ದಾರೆ, ಅವರೇ ಈ ಮೂರ್ತಿಯನ್ನು ಮಾಡುತ್ತಿದ್ದಾರೆ. ಈಗೊಂದು ಒಂದೂವರೆ ತಿಂಗಳ ಕಂಪ್ಲೀಟ್ ಆಗ್ತದೆ. ಅದರ ಸಂಪೂರ್ಣ ಮೂರ್ತಿಯ ಈ ಖರ್ಚನ್ನು ಬೋರ್ಡ್ನ ಅಧ್ಯಕ್ಷರಾದ ಯಶವಂತ್ ಮೆಂಡನ್ ಮತ್ತು ಎಲ್ಲ ಕಮಿಟಿಸರು ಒಪ್ಪಿ ನಮ್ಮ ಊರಿನ ಮುಖಾಂತರ ಕೊಡಬೇಕಂತ, ಹಾಗೆ ಬೋಳೂರಿನ ಮೊಗವೀರ ಗ್ರಾಮಸಭಾ ಎಲ್ಲರೂ ಕೊಡಬೇಕಂತ ನಿಶ್ಚಯ ಮಾಡಿ ಅವರು ಈ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಹಾಗೆ ಈಗ ಮೂರ್ತಿ ಚೇಂಜ್ ಆಗ್ತಾ ಇದೆ. ಹಾಗೆ ಅದರ ಜೊತೆ ಈ ನೀವು ನೋಡ್ತಿದ್ದೀರಿ ಈ ಕಟ್ಟಡವು ಆದಷ್ಟು ಬೇಗ ಚೇಂಜ್ ಆಗ್ತಾ ಇದೆ. ಹಾಗೆ ಮುಂದಿನ ಸಾಧಾರಣ ಒಂದು ಏಪ್ರಿಲ್ 16ನೇ ತಾರೀಕಿಗೆ ರಾಮನವಮಿ, ಆ ದಿವಸ ಏಪ್ರಿಲ್ 6ಕ್ಕೆ ರಾಮನವಮಿ, ಆ ದಿವಸ ಇದಕ್ಕೆ ಜೀವಕಲೆ ಕೊಡ್ತದೆ. ಹಾಗೆ 2, 3, 4 ಪ್ರೋಗ್ರಾಮ್ ಇದೆ ಆ ದಿವಸ. ಇದಕ್ಕೆ ಹೆಚ್ಚಾಗಿ ನಮ್ಮ ಗುರುಗಳವರು ಆನಂದ್ ಮಾಸ್ಟರ್ ಇವರ ಪ್ರೇರಣೆಯಿಂದ ಆದಷ್ಟು ಬೇಗ ದೇವರನ್ನು ಬಾಲಾಲಯಕ್ಕೆ ಶಿಫ್ಟ್ ಮಾಡಿ ಈಗ ಈ ಕಾರ್ಯಕ್ರಮ ನಡೀತಾ ಇದೆ. ಪ್ರಧಾನ ಸಂಚಾಲಕರಾದ ಜಗದೀಶ್ ಬಂಗೇರ ಮಾತನಾಡಿ, ಶ್ರೀ ಬಾಲಾಂಜನೇಯ ಸ್ವಾಮಿ ದೇವಸ್ಥಾನ ಏಪ್ರಿಲ್ 6ರಂದು ಲೋಕಾರ್ಪಣೆಗೊಳ್ಳಲಿದೆ. ಬೋಳೂರು ಮೊಗವೀರ ಮಹಾಸಭಾ ಮತ್ತು ಆನಂದ್ ಮಾಸ್ಟರ್ ನೇತೃತ್ವದಲ್ಲಿ ಶಿಲಾಮಯ ಗುಡಿಯಾಗಿ ಮಾಡಿ ಲೋಕಾರ್ಪಣೆಗೊಳಿಸಲಿದ್ದೇವೆ ಎಂದರು. ಅಧ್ಯಕ್ಷರು ಹೇಳಿದಾಗೆ ಶ್ರೀ ಬಾಲಾಂಜನೇಯ ಸ್ವಾಮಿ ದೇವಸ್ಥಾನ ಏಪ್ರಿಲ್ 6ರಂದು ಲೋಕಾರ್ಪಣೆಗೊಳ್ಳಲಿದೆ. ಏಪ್ರಿಲ್ 3ರಿಂದ 6ರ ತನಕ 3 ತಾರೀಕಿಗೆ ವೈದಿಕ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಾರಂಭವಾಗಿ 6 ತಾರೀಕಿಗೆ ಪ್ರತಿಷ್ಠೆ ಶ್ರೀದೇವರ ಪ್ರತಿಷ್ಠೆ ಆಗ್ತದೆ. ಇದರಲ್ಲಿ ಹೇಳಿದಾಗೆ ಬಾಲಾಂಜನೇಯ ಸ್ವಾಮಿ ದೇವಸ್ಥಾನ ಮೊದಲು ಬಾಲಾಂಜನೇಯ ವ್ಯಾಯಾಮ ಶಾಲೆ, ಅದಕ್ಕೆ ಒಂದು 75 ವರ್ಷಗಳ ಇತಿಹಾಸ ಇದೆ. ಇದು ಜೀರ್ಣೋದ್ಧಾರ ಮಾಡುವ ಅಂತ ಹೇಳುವಾಗ ನಮ್ಮದು ಬೋಳೂರು ಮೊಗವೀರ ಮಹಾಸಭಾ ಮತ್ತು ನಮ್ಮ ಫೈಲ್ಮನ್ ಆನಂದ ಮಾಸ್ಟರ್ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡಿ ಇದನ್ನು ಒಂದು ಶಿಲಾಮಯ ಗುಡಿಯಾಗಿ ಮಾಡಿ ಇದನ್ನು 6 ತಾರೀಕಿಗೆ ಲೋಕಾರ್ಪಣೆ ಮಾಡುತ್ತಿದ್ದೇವೆ. ಇದಕ್ಕೆ ಭಕ್ತಾಭಿಮಾನಿಗಳು ಎಲ್ಲರೂ ಸಹಕಾರ ಕೊಟ್ಟು
ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಜೊತೆ ಕಾರ್ಯದರ್ಶಿ ಸಚಿನ್ ಪಾಲ್ ಅವರು ಮಾತನಾಡಿ, ಬಾಲಾಂಜನೇಯ ವ್ಯಾಯಾಮ ಶಾಲೆ ಇನ್ನು ಮುಂದೆ ಬಾಲಾಂಜನೇಯ ದೇವಸ್ಥಾನವಾಗಿ ರೂಪುಗೊಳ್ಳಲಿದೆ. 1 ಕೋಟಿ ರೂಪಾಯಿಯಷ್ಟು ಅಂದಾಜು ವೆಚ್ಚ ತಗುಲಿದೆ ಎಂದರು. ಬಾಲಾಂಜನೇಯ ವ್ಯಾಯಾಮ ಶಾಲೆ ಇನ್ನು ಮುಂದಕ್ಕೆ ಬಾಲಾಂಜನೇಯ ದೇವಸ್ಥಾನವಾಗಿ ರೂಪುಗೊಳ್ಳಲಿದೆ. ಇದರ ಅಂದಾಜು ವೆಚ್ಚ 1 ಕೋಟಿ ರೂಪಾಯಿಗಳಷ್ಟು ಆಗಲಿದೆ. ಇದರ ಮೂರ್ತಿಯ ಖರ್ಚು, ಶ್ರೀ ಬಾಲಾಂಜನೇಯ ದೇವರ ಮೂರ್ತಿಯ ಖರ್ಚನ್ನು ಬೋಳೂರು ಮೊಗವೀರ ಸಭಾದ ವಹಿಸಲಿದೆ. ಅದೇ ಥರ ದಾನಿಗಳಿಂದ ನಾವು ಸಹಾಯವನ್ನು ನಿರೀಕ್ಷಿಸುತ್ತಿದ್ದೇವೆ. ಬೇರೆ 1 ಕೋಟಿ ರೂಪಾಯಿಗಳಷ್ಟು ಹಣ ನಮಗೆ ಹೊಂದಾಣಿಕೆ ಆಗಬೇಕು. ದಾನಿಗಳೆಲ್ಲ ಸಂಪೂರ್ಣ ಸಹಕಾರ ನೀಡಬೇಕಾಗಿ ನಮ್ಮ ಕಳಕಳಿಯ ವಿನಂತಿ. ಈ ಸಂದರ್ಭದಲ್ಲಿ ಕೋಶಾಧಿಕಾರಿ ಶಿವಪ್ರಸಾದ್ ಬೋಳೂರು, ಕಮಿಟಿ ಸದಸ್ಯರಾದ ಸತೀಶ್ ಕುಮಾರ್, ಧೀರಜ್ ಪುತ್ರನ್, ರವಿಕುಮಾರ್, ಗಣೇಶ್ ಕುಮಾರ್, ಸಾಗರ್ ಇನ್ನಿತರ ಪದಾಧಿಕಾರಿಗಳು ಮತ್ತು ಮಹಿಳಾ ಸದಸ್ಯರು ಭಾಗವಹಿಸಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.